ರಾಜ್ಯಪಾಲರ ಭಾಷಣದಲ್ಲಿ ಯಾವ ವಿಷಯಗಳನ್ನ ರಾಜ್ಯದ ಜನ ನಿರೀಕ್ಷೆ ಮಾಡ್ತಾ ಇದ್ರೋ ಅದ್ಯಾವುದನ್ನು ಕೂಡ ಸೇರಿಸದೆ ಒಂದು ರೀತಿ ಜಾಣತನದ ಮರೆವನ್ನ ಮಾಡುವಂತ ಪ್ರಯತ್ನವನ್ನ ಈ ಸರ್ಕಾರ ತನ್ನ ಭಾಷಣದಲ್ಲಿ ಬುದ್ಧಿವಂತಿಕೆಯನ್ನ ಪ್ರದರ್ಶಿಸಿದೆ ಅಂತ ನನಗನ್ನಿಸ್ತಾ ಇದೆ. ಕುಮಾರವ್ಯಾಸ ಭಾರತದಲ್ಲಿ ಒಂದು ಮಾತು ಬರ್ತದೆ. ಕನ್ನಡ ಸಾಹಿತ್ಯ ಸಾರಸ್ವತ ಲೋಕದಲ್ಲಿ ಅದೊಂದು ಅತ್ಯಂತ ಪ್ರಸಿದ್ಧವಾದಂತ ಮಾತು. ಯುಧಿಷ್ಠಿರನ ಭೇಟಿಗೆ ಬಂದಂತ ನಾರದರು ಯುಧಿಷ್ಠಿರನಿಗೆ ಕೇಳ್ತಾರೆ, ಏನದು ಅಂತ ಕೇಳಿದ್ರೆ, ಅರಸು ರಾಕ್ಷಸ, ಮಂತ್ರಿ ಎಂಬವ ಮರೆವ ಹುಲಿ, ಪರಿವಾರ ಹದ್ದಿನ ನೆರವಿ, ಬಡವರ ಭಿನ್ನವರ ಇನ್ಯಾರು ಕೇಳುವರು, ಉರಿಯುತ್ತಿದೆ ದೇಶ ನಾವನ್ಯನಿರಲು, ಭಾರತದೆನ್ನುತ್ತ ಜನ ಬೇಸರದ ಬೇಗೆಯಲ್ಲಿದ್ದಾರೆ ಅಂತ ಕೇಳ್ತಾರೆ. ಅಂದ್ರೆ ರಾಜ ರಾಕ್ಷಸನಾಗಿ, ಮಂತ್ರಿ ಗರ್ಜಿಸುವ ಹುಲಿಯಾಗಿ, ಆತನ ಪರಿವಾರದವರು ಹದ್ದಿನ ರೀತಿಯಲ್ಲಿ ಗುಂಪಾದ್ರೆ ಬಡವರ ದುಃಖವನ್ನ ಯಾರು ಕೇಳ್ತಾರೆ? ಪ್ರಜೆಗಳು ನೋವಿನಿಂದ ಜ್ವಾಲೆಯಲ್ಲಿ ಉರಿತಾ ಇದ್ರೆ ಈ ದೇಶದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಜನ ಏನಾದರೂ ಬೇಸರದಿಂದ ಹೊರಟಿದಾರ ಅಂತೇಳಿ ಯುಧಿಷ್ಠಿರನಿಗೆ ನಾರದರು ಕುಮಾರವ್ಯಾಸ ಪರ್ವತದಲ್ಲಿ ಕೇಳ್ತಾರೆ. ಅಂದ್ರೆ ಒಂದು ರಾಜ್ಯದ ಜನ ಬೇಸರದಲ್ಲಿದ್ದಾರ ಅನ್ನುವಂಥದ್ದನ್ನ ಯುಧಿಷ್ಠಿರನಿಗೆ ನಾರದರು ಹೇಳಿದಂತ ಘಟನೆ ಅದು. ಕಳೆದ 2.5 ವರ್ಷದ ಅವಧಿಯಲ್ಲಿ ಈ ರಾಜ್ಯ ಸರ್ಕಾರ ಕಾಲಕ್ಕೆ ತಾನು ಯಾವ ರೀತಿ ಆಡಳಿತವನ್ನ ಮಾಡಿದ್ದೀನಿ ಅಂತೇಳಿ ಒಂದು ಅಧಿಕಾರದ ಆತ್ಮಶೋಧನೆಯನ್ನ ಮಾಡಿಕೊಳ್ಬೇಕಾಗಿತ್ತು. ಆತ್ಮಶೋಧನೆಯನ್ನ ಸರಿಯಾಗಿ ಮಾಡಿದ್ರೆ ರಾಜ್ಯಪಾಲರ ಭಾಷಣವನ್ನ ಸರಿಯಾಗಿ ಮಾಡಬಹುದಿತ್ತೇನೋ ಅಂತೇಳಿ ನನಗನ್ಸುತ್ತೆ. ಈ ರಾಜ್ಯ ಸರ್ಕಾರಕ್ಕೆ ಆತ್ಮಶೋಧನೆಯನ್ನ ಮಾಡದಲೇ ಇರುವಂತ ಪರಿಣಾಮ ಸಂಘರ್ಷದ ಹಾದಿಯನ್ನೇ ಪದೇ ಪದೇ ಮಾಡ್ತಾ ನಾನು ಮಾಡಿದ್ದೇ ಸರಿ ಎನ್ನುವಂತ ವಾದಕ್ಕೆ ಕಟ್ಟಿಬಿದ್ದು ಒಂದು ರೀತಿಯಾದಂತಹ ಆಡಳಿತವನ್ನ ಈ ಸರ್ಕಾರ ಮುಂದುವರಿಸ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಂತ್ರಿಮಂಡಲದ ಸದಸ್ಯರಿಗೆ ನಾನು ವಿನಂತಿ ಮಾಡ್ತೇನೆ, ಪೊನ್ನಣ್ಣವರು ಭಾಷಣ ಮಾಡಬೇಕಾದ್ರೆ ನಮ್ದು ಜನಕೇಂದ್ರಿತ ಸರ್ಕಾರ ಅನ್ನುವಂತ ಮಾತನ್ನು ಅವರು ಉಲ್ಲೇಖ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಪದೇ ಪದೇ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾರೆ, ನಮ್ದು ಆಲಿಸುವ ಸರ್ಕಾರ, ಈ ಸರ್ಕಾರ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಆಲಿಸುವ ಸರ್ಕಾರ ಅನ್ನುವಂತ ಮಾತನ್ನ ಪದೇ ಪದೇ ಮುಖ್ಯಮಂತ್ರಿಗಳು ಹೇಳಿದ್ದನ್ನು ಕೂಡ ನೋಡಿದ್ದೇನೆ. ನಾನು ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ವಿನಂತಿ ಮಾಡ್ತೇನೆ, ನೀವು ಇನ್ಯಾರ್ದೋ ಭಾಷಣ ಕೇಳಿ ಬಹಳ ಚೆನ್ನಾಗಿದೆ ಅಂತ ಹೇಳೋದು ಆಮೇಲೆ ನಿಮ್ಮ ಸರ್ಕಾರ ಹೇಗಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಒಂದ್ಸರಿ ಮಾರುವೇಷದಲ್ಲಿ ಹೋಗಿ. ನೀವು ಮಾರುವೇಷದಲ್ಲಿ ವಿಕಾಸೋದಕ್ಕೋ MS ಬಿಲ್ಡಿಂಗಿಗೋ ಅಥವಾ ಇನ್ಯಾವುದಾರ ಒಂದು ಕಚೇರಿಗೆ ಹೋಗಿ ನೋಡ್ಕೊಂಡು ಬನ್ನಿ. ನಿಮ್ ಸರ್ಕಾರದ ಆಡಳಿತ ವೈಖರಿ ಹೆಂಗಿದೆ ಅನ್ನುವಂಥದ್ದು ಮಾರುವೇಷದಲ್ಲಿ ಹೋದ್ರೆ ಆ ಕಚೇರಿಗಳಲ್ಲಿ ಗೊತ್ತಾಗುತ್ತೆ. ನಿಮ್ಮ ಹಿಂಬಾಲಕರನ್ನ ಜಿಲ್ಲಾ ಪಂಚಾಯಿತಿಗಳಿಗೋ ಜಿಲ್ಲೆಗಳಿಗೋ ತಾಲೂಕ್ ಪಂಚಾಯಿತಿಗಳಿಗೋ ಕಳಿಸಿ, ಯಾವ ರೀತಿ ಸರ್ಕಾರದ ಆಡಳಿತ ವೈಖರಿ ನಡೀತಾ ಇದೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಇಂದಿನ ರಾಜ ಮಹಾರಾಜರು ಕೂಡ ತಮ್ಮ ಆಡಳಿತ ಹೆಂಗಿದೆ ಅಂತ ನೋಡ್ಲಿಕ್ಕೆ ಮಾರುವೇಷದಲ್ಲೇ ಹೋಗ್ತಾ ಇದ್ರು. ಇವತ್ತು ಸರ್ಕಾರ ಜಾಹೀರಾತುಗಳನ್ನ ಮಾಡಿಕೊಂಡು ನಾನು ಸರ್ಕಾರ ನಡೆಸ್ತಾ ಇದ್ದೀನಿ ಅಂತ ಹೊರಟಿದೆ. ನಿಮ್ಮ ಸರ್ಕಾರ ಆತ್ಮಶೋಧನೆಯನ್ನ 2.5 ವರ್ಷದಲ್ಲಿ ಮಾಡಿದ್ರೆ ಕರ್ನಾಟಕಕ್ಕೆ ಇಂತಹ ಪರಿಸ್ಥಿತಿ ಇವತ್ತು ಬರ್ತಿರ್ಲಿಲ್ಲ. ನಾನು ಈ ರಾಜ್ಯದ ಆಡಳಿತವನ್ನ 4 ರೀತಿ ವ್ಯಾಖ್ಯಾನಿಸ್ತೇನೆ ಮಾನ್ಯ ಅಧ್ಯಕ್ಷರೇ. ಆ 4 ವಿಷಯಗಳನ್ನು ಮಾತ್ರ ನಾನು ಉಲ್ಲೇಖ ಮಾಡಿ ನನ್ನ ಭಾಷಣ ಮುಗಿಸ್ತೇನೆ. ಯಾವ ರೀತಿ ನಾನು ಕಂಡಂತೆ 4 ರೀತಿ ಯಾವ ರೀತಿ ಸರ್ಕಾರವನ್ನ ವ್ಯಾಖ್ಯಾನಿಸ್ತೀನಿ ಅಂತ ಕೇಳಿದ್ರೆ, ಒಂದು ಹಳಿ ತಪ್ಪಿರುವಂತ ಸರ್ಕಾರ ಇದು. ಆರಂಭದಿಂದ ಇವತ್ತಿನ ತನಕ ಹಳಿ ತಪ್ಪಿರುವಂತ ಸರ್ಕಾರ, ಹದ ನೀಡದ ನಾಯಕತ್ವ, ಮೂರನೇದು ಅಸಹಾಯಕ ಮುಖ್ಯಮಂತ್ರಿ.
ನಾಲ್ಕನೇದು ಸಂವೇದನೆ ಇಲ್ಲ, ಸಂಘರ್ಷವೇ ಇಲ್ಲ. ಈ ರೀತಿಯಾದಂತಹ ಒಂದು ಆಡಳಿತವನ್ನ ಕಳೆದ 2.5 ವರ್ಷದ ಅವಧಿಯಲ್ಲಿ ನೀವು ನಡೆಸಿದಿರಿ. ದುರ್ಬಲರಿಗೆ, ಅಸಹಾಯಕರಿಗೆ ಮುಖ್ಯಮಂತ್ರಿಗಳ ಆಡಳಿತ ರಕ್ಷಣೆಯನ್ನ ಕೊಡಬೇಕಾಗಿತ್ತು. ನಿಮ್ದು ಹಳಿ ತಪ್ಪಿದ ಸರ್ಕಾರ ಅಂತ ನಾನು ಯಾಕೆ ಕರೀತೀನಿ ಅಂತ ಕೇಳಿದ್ರೆ, 2.5 ವರ್ಷದ ಅವಧಿಯಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿಯನ್ನ ಈ ಸರ್ಕಾರ ಮಾಡಿದೆ? ಶಾಸಕರುಗಳನ್ನ ನೀವು ವೈಯಕ್ತಿಕವಾಗಿ ಕರೆದು ಮಾತಾಡಿ. ಅಭಿವೃದ್ಧಿ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದಿಸಿದೆಯಾ ಅನ್ನೋದನ್ನ ನೀವು ಮತ್ತೊಂದ್ಸರಿ ಖಾತ್ರಿ ಮಾಡ್ಕೊಳ್ಳಿ. ಒಬ್ಬೊಬ್ಬ ಶಾಸಕ ತನ್ನ ಅಭಿವೃದ್ಧಿ ಚಟುವಟಿಕೆಗಳಾಗಿಲ್ಲ ಅನ್ನೋದನ್ನ ಪದೇ ಪದೇ ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಬಂದು ಬೇಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ನಿನ್ನೆಯ ಅಥವಾ ಮೊನ್ನೆಯ ನಿಮ್ಮ ಕಾಲಿಂಗ್ ಅಟೆನ್ಷನ್ ಅಜೆಂಡಾವನ್ನ ನೀವು ಒಂದ್ಸರಿ ತೆಗೆದು ನೋಡಿ ಮಾನ್ಯ ಅಧ್ಯಕ್ಷರೇ. ಅಲ್ಲಿ ಕೂತಿರುವಂತ ಕೋಳಿವಾಡ್ರು ಕಾಲಿಂಗ್ ಅಟೆನ್ಷನ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಏನ್ ಪ್ರಶ್ನೆ ಅಂತ ಕೇಳಿದ್ರೆ, ಶಾಸಕರ ನಿಧಿಯನ್ನ ಬಳಸ್ಕೊಳ್ಳಿಕ್ಕೆ ನಂಗೆ ಆಗ್ಲಿಲ್ಲ, ಅನುದಾನ ಬಿಡುಗಡೆ ಆಗ್ಲಿಲ್ಲ, ದಯಮಾಡಿ ಆ ಶಾಸಕರ ನಿಧಿಯನ್ನ ಬಿಡುಗಡೆ ಮಾಡಿ ಅಂತೇಳಿ ನಿಮ್ಮ ಆಡಳಿತ ಪಕ್ಷದ ಶಾಸಕ ಸದನದಲ್ಲಿ ಗಮನವನ್ನು ಸೆಳೀತಾರೆ ಎನ್ನುವಷ್ಟರ ಮಟ್ಟಿಗೆ ನಿಮ್ಮ ಆಡಳಿತದ ಅಳಿತಪ್ಪಿದೆ ಅಂತ ನನ್ನ ವಾದ. ನಾನು ಬೆಳಗಾಂ ಅಧಿವೇಶನದಲ್ಲೂ ಕೂಡ ಹೇಳಿದ್ದೆ, ನೀವು 2 ವರ್ಷದ ಹಿಂದೆ 10 ಕೋಟಿ ರೂಪಾಯಿ ಅನುದಾನವನ್ನ ಪ್ರಾಕೃತಿಕ ವಿಕೋಪದ ಅಡಿನಲ್ಲಿ ಶಾಸಕರುಗಳಿಗೆ ಏನ್ ಕೊಟ್ಟಿದ್ರಿ ವಿಧಾನಸಭಾ ಕ್ಷೇತ್ರಗಳಿಗೆ, 2 ವರ್ಷ ಆದ್ರೂ ಕೂಡ ಅದು ಬಿಡುಗಡೆ ಆಗಿಲ್ಲ ಅನ್ನೋದನ್ನ ಎಷ್ಟು ಸಾರಿ ವಿಧಾನಸಭೆನಲ್ಲಿ ಹೇಳೋದು? 2 ವರ್ಷದ ಹಿಂದೆ ನೀವು ಕೊಟ್ಟಿದ್ದೀರಿ ಅಂತ ಒಪ್ಕೊಂಡ ನಂತರವೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಅಂತಂದ್ರೆ ನಿಮ್ ಸರ್ಕಾರ ಸರಿದಾರಿಯಲ್ಲಿ ಹೋಗಿದೆ ಅಂತ ಹೆಂಗ ನಾವು ಈ ವಂದನಾ ನಿರ್ಣಯನ ಇದರಲ್ಲಿ ವ್ಯಕ್ತ ಮಾಡೋದು? ಪ್ರಗತಿ ಪಥದ ಬಗ್ಗೆ ಮತ್ತೆ ಉಲ್ಲೇಖ ಮಾಡ್ತೀರಿ ಬಜೆಟ್ ರಾಜ್ಯಪಾಲರ ಭಾಷಣದಲ್ಲಿ. 2025 ಕೊನೆಯಲ್ಲಿ ಇದೀವಿ ನಾವು. ನನಗೆ ಗೊತ್ತಿದ್ದಂತೆ 2023 ಬಜೆಟ್ ನಲ್ಲಿ ಹೇಳಿದ್ರಿ, 24 ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ರಿ ಪ್ರಗತಿ ಪಥ ಅಂತ. ಇವತ್ತಿನ ತನಕ ಟೆಂಡರ್ ಆಗ್ಲಿಲ್ಲ. 2 ಬಜೆಟ್ ನಲ್ಲಿ ಅದನ್ನೇ ಉಲ್ಲೇಖ ಮಾಡಿದ್ರಿ, 3 ರಾಜ್ಯಪಾಲರ ಭಾಷಣದಲ್ಲಿ ಅದನ್ನೇ ಹೇಳಿದ್ರಿ. ಇನ್ನು ADB ಲೋನ್ ಸ್ಯಾಂಕ್ಷನ್ ಆಗಲಿಲ್ಲ ನಿಮಗೆ. ಅದಕ್ಕೆ ನಾನಾ ರೀತಿಯಾದಂತಹ ತಾಂತ್ರಿಕ ಕಾರಣಗಳನ್ನು ಇಟ್ಟುಕೊಂಡು ಪ್ರಗತಿ ಪಥ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರಿ. ಇವತ್ತಿನ ತನಕ ನಮ್ಮ ಕ್ಷೇತ್ರಗಳಲ್ಲಿ ಗ್ರಾಮೀಣ ರಸ್ತೆಗಳಿಗೆ ಮಾನ್ಯ ಅಧ್ಯಕ್ಷರೇ 1 ಕಿಲೋಮೀಟರ್ ರಸ್ತೆ ನಮ್ಮ ಕ್ಷೇತ್ರಗಳಲ್ಲಿ ಆಗ್ಲಿಲ್ಲ. ಈ ಸರ್ಕಾರ ಬಂದ ನಂತರ 1 ಕಿಲೋಮೀಟರ್ ರಸ್ತೆಯನ್ನ ಡಾಂಬರೀಕರಣ ಮಾಡಲಿಕ್ಕೆ ನಮಗೆ ಆಗ್ಲಿಲ್ಲ. ಗಂಗಾ ಕಲ್ಯಾಣದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಗಂಗಾ ಕಲ್ಯಾಣಕ್ಕೆ ಬೋರ್ವೆಲ್ಗಳನ್ನ ಬೇರೆ ಬೇರೆ ನಿಗಮಗಳಿಂದ ತೆಗೆದ ನಂತರ ಎಷ್ಟು ಗಂಗಾ ಕಲ್ಯಾಣಕ್ಕೆ ನೀವು TC ಸಂಪರ್ಕ ಕೊಟ್ಟಿದ್ದೀರಿ ಹೇಳಿ ನೋಡೋಣ. ಯಾವುದೋ ಅಂಬೇಡ್ಕರ್ ನಿಗಮದಲ್ಲೋ ಇನ್ಯಾವುದೋ ನಿಗಮಗಳಲ್ಲಿ, ಎಲ್ಲ ನಿಗಮಗಳಲ್ಲಿ ಗಂಗಾ ಕಲ್ಯಾಣದ ಯೋಜನೆಗಳಿಗೆ ಬೋರ್ವೆಲ್ ತೆಗೆಸಿದೀವಿ, ಪಟ್ಟಿ ಮಾಡಿಕೊಟ್ಟಿದೀವಿ. ಬೋರ್ವೆಲ್ ತೆಗೆದ್ರೆ TC ಅಳವಡಿಕೆ ಆಗಲ್ಲ, ಬೋರ್ವೆಲ್ ತೆಗಿಲಿಕ್ಕೆ ಇನ್ನು ರಾಜ್ಯ ಮಟ್ಟ ಟೆಂಡರ್ ಆಗಲಿಲ್ಲ. ಫಲಾನುಭವಿಗಳ ಪಟ್ಟಿ ಆಗಿ 2ನೇ ಪಟ್ಟಿ 3ನೇ ಪಟ್ಟಿ ಬಂದರೂ ಕೂಡ 1ನೇ ಪಟ್ಟಿ ಅವನಿಗೆ TC ಕೊಡದಲ್ಲೇ ಇರುವಂತ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಗ್ರಾಮೀಣ ಪ್ರದೇಶಗಳಿಗೆ ಬಸ್ಸುಗಳ ವ್ಯವಸ್ಥೆ ಮಾನ್ಯ ಅಧ್ಯಕ್ಷರೇ, 26,000 ರೆವಿನ್ಯೂ ಗ್ರಾಮಗಳಿದೆ ಅಂತ ಹೇಳ್ತಾರೆ ಅಂದಾಜಿನಲ್ಲಿ. ಗ್ಯಾರಂಟಿ ಯೋಜನೆನೇ ಹಾಗಾದ್ರೆ ಅಭಿವೃದ್ಧಿನ? ದಾಖಲೆಯ ಪ್ರಮಾಣದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಿದಂತ ಮುಖ್ಯಮಂತ್ರಿಗಳಿಗೆ ನಮ್ ಗ್ಯಾರಂಟಿ ಯೋಜನೆನೇ ಅಭಿವೃದ್ಧಿ ಅನ್ನುವಷ್ಟರ ಮಟ್ಟಿಗೆ ಹೇಳಲಿಕ್ಕೆ ಹೊರಟಿದ್ದಾರೆ. ಬರೀ ಗ್ಯಾರಂಟಿನೇ ಅಭಿವೃದ್ಧಿ ಅಂತ ಆದ್ರೆ ನನಗೆ ಗೊತ್ತಿಲ್ಲ, ಆರ್ಥಿಕ ತಜ್ಞರೇ ಹೇಳಬೇಕು ಹೆಂಗಿದೆ ಅಂತ. ಆಯ್ತು, ನೀವು ಶಕ್ತಿಯಲ್ಲಿ ಕೊಟ್ಟಿದ್ದೀರಿ, ಅದರಲ್ಲಿ ಕೊಟ್ಟಿದ್ದೀರಿ, ತಗೊಂಡು ಬರ್ತೀನಿ ಮುಂದೆ ಆ ವಿಷಯಕ್ಕೆ. ಅದನ್ನ ಕೊಡ್ತಾ ಉಳಿದೆಲ್ಲ ವಿಷಯಗಳನ್ನ ಹೆಂಗ್ ಮರ್ತಿದ್ದೀರಿ ನೀವು ಅಂತ, ಉಳಿದ ಯಾವ ವಿಷಯಗಳಿಗೂ ಕೂಡ ಹೇಗೆ ನ್ಯಾಯ ಕೊಡ್ಲಿಲ್ಲ ಅಂತ ನೆನ್ನೆ ನಮ್ಮ ಶಾಸಕರು ಹೇಳ್ತಾ ಇದ್ರು. ನಿಮಗೂ ಗೊತ್ತಿದೆ, ಈ ರಾಜ್ಯದ ಬೇರೆ ಬೇರೆ ಸುತ್ತೋಲೆಯ ಕಾರಣಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಈ ಖಾತಾ ಸಿಗದಲೆ 911 ಸಿಗದಲೆ 3 ತಿಂಗಳಾಯ್ತು. ಜನ ಮನೆ ಕಟ್ಟುವಂತ ಪರಿಸ್ಥಿತಿನಲ್ಲಿ ಇಲ್ಲ. ಪ್ರಾಧಿಕಾರದಲ್ಲಿ ಲೈಸೆನ್ಸ್ಗಳನ್ನ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಸರಿ ಸಚಿವರನ್ನ ಜನ ಭೇಟಿ ಮಾಡ್ತಾರೆ, ಗ್ರಾಮ ಪಂಚಾಯತಿಗಳಿಗೆ ಬರ್ತಾರೆ, ಗ್ರಾಮ ಪಂಚಾಯತಿಗಳಿಗೆ ಬಂದ್ರೆ ಅನುದಾನಕ್ಕಿಲ್ಲ, ಈ ಖಾತಾ ಸಿಗ್ತಾ ಇಲ್ಲ, 911 ಸಿಗ್ತಾ ಇಲ್ಲ. ಗ್ರಾಮ ಪಂಚಾಯತಿಗಳು ಪ್ರವಾಸಿ ಕೇಂದ್ರಗಳಲ್ಲ, ಗ್ರಾಮ ಪಂಚಾಯತಿಗಳು ಆಲಿಸುವ ಕೇಂದ್ರಗಳು, ಸಮಸ್ಯೆಗಳನ್ನ ಆಲಿಸುವ ಕೇಂದ್ರಗಳಾಗಬೇಕಾಗಿತ್ತು.
ಅಲ್ಲಿ ಏನೋ ಸಮಸ್ಯೆಗಳಿಗೆ ಪರಿಹಾರ ಸಿಗಲ್ಲ ಅಂತಂದ್ರೆ ಗ್ರಾಮ ಪಂಚಾಯಿತಿಗಳ ಪರಿಸ್ಥಿತಿ ಇವತ್ತು ಏನಾಗಬೇಕು? ಈ ಹಿನ್ನೆಲೆಯಲ್ಲಿ ವಿಕಾಸ ವಿರೋಧಿಯಾದಂತ ಸರ್ಕಾರ ಅನ್ನೋದನ್ನ ನಾನು ಹಳಿತಪ್ಪಿದ ಆಡಳಿತದಲ್ಲಿ ಈ ಸರ್ಕಾರದ ಬಗ್ಗೆ ಉಲ್ಲೇಖ ಮಾಡಬೇಕು ಮಾನ್ಯ ಅಧ್ಯಕ್ಷರೇ. ಎರಡನೇದು ಕಾನೂನು ಸುವ್ಯವಸ್ಥೆ. ಕಾನೂನು ಸುವ್ಯವಸ್ಥೆನ ಎಷ್ಟು ಸರಿ ಮಾತಾಡೋದು ಅಧಿವೇಶನದಲ್ಲಿ? ನನಗನ್ಸುತ್ತೆ ಕಾನೂನು ಸುವ್ಯವಸ್ಥೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಎರಡನೇ ಅವಧಿಯಲ್ಲಿ ಆದ ನಂತರ ಒಂದು ಸೆಲೆಕ್ಟಿವ್ ಆದಂತ ಕಾನೂನು ಸುವ್ಯವಸ್ಥೆ ಇದು ಅಂತ. ನಿಮ್ಮ ಇಚ್ಛೆಗನುಗುಣವಾಗಿ ಕಾನೂನನ್ನ ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ. ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬೆಂಬಲಿತರಿಗೆ ಒಂದು ಕಾನೂನು ರಾಜ್ಯದಲ್ಲಿ, ಉಳಿದ ಜನಸಾಮಾನ್ಯರಿಗೆ ಇನ್ನೊಂದು ಕಾನೂನು ಈ ರಾಜ್ಯದಲ್ಲಿ. ಎಲ್ಲರಿಗೂ ಒಂದೇ ರೀತಿಯಾದಂತಹ ಕಾನೂನನ್ನ ರಾಜ್ಯ ಸರ್ಕಾರ ಕಳೆದ 2.5 ವರ್ಷದ ಅವಧಿಯಲ್ಲಿ ಕೊಡ್ಲಿಲ್ಲ. ನಾನು ಉದಾಹರಣೆ ಕೊಡ್ತಾ ಹೋಗ್ತಾನೆ. ಯಾವ್ಯಾವ ಸಂದರ್ಭದಲ್ಲಿ ಕಾನೂನು ಇಲಾಖೆ, ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ ನಡ್ಕೊಳ್ತು ಅಂತ. ನೀವು ಎಲ್ಲರಿಗೂ ಅದೇ ರೀತಿ ನಡ್ಕೊಂಡಿದ್ರೆ ಶಬಾಸ್ ಅಂತ ಹೇಳ್ತಿದ್ದೆ ನಾನು. ಮೇಲ್ಮನೆಯ ವಿಪಕ್ಷದ ನಾಯಕರನ್ನ ಕಲಬುರಗಿ ಜಿಲ್ಲೆನಲ್ಲಿ ಐಬಿನಲ್ಲಿ ಕೂಡಾಕಿ ದಿಗ್ಬಂಧನ ವಿಧಿಸಿ ಕಾರುಗಳಿಗೆ ಮಸಿ ಬೆಳೆದ್ರೂ ಕೂಡ ಈ ಸರ್ಕಾರಕ್ಕೇನು ಅನ್ಸೋದೇ ಇಲ್ಲ. ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತೇಳಿ ಈ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ಲ. CT ರವಿ ಅವರೇನೋ ಹೇಳಿದ್ರು ಅಂತ ಕಾರಣಕ್ಕೆ ಹೇಗ್ ಬೇಕಾದ್ರೂ ನಡ್ಕೊಂಡಂತ ಸರ್ಕಾರ ಇದು. ಕೋಲಾರದಲ್ಲಿ ಯಾವ್ದೋ ಬ್ಯಾನರ್ ಗಲಾಟೆ ನಡೆದಾಗ ಆ ಬ್ಯಾನರ್ ಅನ್ನು ಹಾಕಬೇಕು ಅಂತೇಳಿ ಕಾಂಗ್ರೆಸ್ ಮುಖಂಡ ಆಯುಕ್ತರಿಗೆ ಯಾವ ರೀತಿ ಧಮಕಿ ಹಾಕಿದ್ರು? ಶಿಡ್ಲಘಟ್ಟದಲ್ಲಿ ಒಂದ್ ನಿಮಿಷ ಬರ್ತೀನಿ. ಆಕ್ಷನ್ ತಗೊಂಡ್ರಿ. 14 ದಿನ ಬೇಕಾಯ್ತಾ? ನಿಮ್ ಕಾರ್ಯಕರ್ತನ ಹುಡುಕ್ಲಿಕ್ಕೆ ಈ ಸರ್ಕಾರಕ್ಕೆ 14 ದಿನ ಬೇಕಾಯ್ತಾ? ಬೇಲಿಗೆ ಎಲ್ಲಿ ಹೋಯ್ತು ಎಲ್ಲೋಯ್ತು ಅಂತ ಬಾರಿ ಚರ್ಚೆ ನಡೀತು. ಜಾಮೀನು ರಹಿತ ಬೇಲ್ ಬಂದಿತ್ತು, ಆಂಟಿಸಿಪೇಟಿವ್ ಬೇಲ್ ತಗೊಂಡಿದ್ರು, ಎಲ್ಲೆಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಬೆದರಿಕೆ ಹಾಕಿದ್ದನ್ನ ಹುಡುಕ್ಲಿಕ್ಕೆ 14 ದಿನವನ್ನ ಈ ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತೇಳಿ ಅನ್ಸುತ್ತೆ ಈ ಸರ್ಕಾರಕ್ಕೆ? ಸೆಲೆಕ್ಟಿವ್ ಆದಂತ ಕಾನೂನು ನಿಮ್ ಪರಿಸ್ಥಿತಿ ಇವತ್ತು. ಒಬ್ಬ ಆಯುಕ್ತರಿಗೆ, ಮಹಿಳಾ ಆಯುಕ್ತರಿಗೆ ಈ ರೀತಿ ಧಮಕಿ ಕೊಟ್ಟು ಆಡಳಿತವನ್ನ ನಾನು ನಡೆಸ್ತೀನಿ ಅಂತ ಹೇಳಿ ಹೊರಟಾಗ ಅಧಿಕಾರಿಗಳ ನೈತಿಕತೆ ಏನಾಗ್ಬೇಕು ಮಾನ್ಯ ಅಧ್ಯಕ್ಷರೇ? ಪ್ರಶ್ನೆ ಮಾಡ್ಬೇಕಲ್ಲ ನಾವು. ಯಾವ್ಯಾವ ರೀತಿಯಾದಂತ ಪರಿಸ್ಥಿತಿನಲ್ಲಿ ಕರ್ನಾಟಕ ಹೊರಟು ಬಿಡ್ತು ಅನ್ನೋದನ್ನ ಇವತ್ತು ನಾವು ಹೇಳಬೇಕಲ್ಲ. ಶಿವಮೊಗ್ಗದಲ್ಲಿರುವಂತಹ ನಿಮ್ಮೊಬ್ಬ ಶಾಸಕನ ಮಗ ಯಾವ ರೀತಿ ಧಮಕಿ ಹಾಕಿದ್ರು ಅಧಿಕಾರಿಗಳಿಗೆ ಅನ್ನುವಂಥದ್ದು ಪತ್ರಿಕೆಗಳಲ್ಲಿ ಬಂದಿತ್ತು. ಕಾಂಗ್ರೆಸ್ಸಿನ ಶಾಸಕರು, ಭದ್ರಾವತಿಯ ಶಾಸಕನ ಮಗ. ಅಂದ್ರೆ ಯಾರು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ಪರಿಸ್ಥಿತಿ. JDS-ನ ಶಾಸಕರು ಕರಿಯಮ್ಮ ಮೊನ್ನೆ ಇಲ್ಲೇ ಹೇಳಿದ್ರು, ನನಗೆ ಮರಳು ದಂಧೆಕೋರರಿಂದ ಬೆದರಿಕೆ ಇದೆ, ನನ್ನ ಮನೆಗೆ ಬಂದು ಧಮಕಿ ಆಗ್ತಾ ಇದ್ದಾರೆ, ರಕ್ಷಣೆ ಕೊಡಿ ಅಂತೇಳಿ ಸದನದಲ್ಲಿ ಕೇಳುವಂತ ಪರಿಸ್ಥಿತಿ. ಸುರೇಶ್ ಕುಮಾರ್ ಮನೆ ಮುಂದೆ ಪೋಸ್ಟರ್ ಅನ್ನು ಅಂಟಿಸಿ ಸದನದಲ್ಲಿ ಮಾತಾಡಿದಕ್ಕೆ ಅಲ್ಲಿ ಹೋಗಿ ಪೋಸ್ಟ್ ಅಂಟಿಸಿದಾಗ ನನಗೆ ಯಾರು ರಕ್ಷಣೆ ಕೊಡಬೇಕು ಅಂತೇಳಿ ಒಬ್ಬ ಶಾಸಕರು ಇಲ್ಲಿ ಕೇಳುವಂತ ಪರಿಸ್ಥಿತಿ. ನಮ್ಮ ಡಾಕ್ಟರ್ KDP ಸಭೆಯಲ್ಲಿ ನನಗೆ ಹೊಡಿಲಿಕ್ಕೆ ಬಂದಿದ್ದಾರೆ ಅಂತೇಳಿ ಅಲ್ಲಿ ಒಬ್ಬ MLA ಬಂದು ರಕ್ಷಣೆ ಕೇಳುವಂತ ಪರಿಸ್ಥಿತಿ. ಯಾವ ಪರಿಸ್ಥಿತಿ ಕರ್ನಾಟಕದಲ್ಲಾಗಾದ್ರೆ? ಬಳ್ಳಾರಿ ಘಟನೆಯನ್ನ ನಾನೊಂದು 2 ನಿಮಿಷ ಬಳ್ಳಾರಿ ಘಟನೆ ಬಗ್ಗೆ ಉಲ್ಲೇಖ ಮಾಡಲೇಬೇಕು. ಮಾನ್ಯ ಸಭಾಧ್ಯಕ್ಷರೇ, ಇವರೇನೋ ಬಳ್ಳಾರಿ ಕಾಂಗ್ರೆಸ್ ಪಕ್ಷದವರು ಮಾತಾಡೋರೆ ಅಂತ ಹೇಳ್ತಾರೆ. ನಾನು ಹಿಂದೆ ಒಂದೇ ಒಂದು ಆಗಿರೋ ಘಟನೆ ಹೇಳ್ತೀನಿ. ಶಿವಣ್ಣಗೌಡರು ಅವರ ಸಂದರ್ಭದಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಯಾವ ರೀತಿ ಮಾತಾಡಿದ್ರು ಅಂತ ಒಂದು ಸ್ವಲ್ಪ ಅವರಿಗೆ ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ. ಬರ್ತೀನಿ ಅಲ್ಲೇ ಬರ್ತೀನಿ ಈಗ. ಬಳ್ಳಾರಿಯ ಘಟನೆ, ನಿಮ್ ಸರ್ಕಾರ ಕಾನೂನು ಸುವ್ಯವಸ್ಥೆ ಮತ್ತು ಅಳಿತಪ್ಪಿದೆ ಅಂತ ಹೇಳಲಿಕ್ಕೆ ಹೆಂಗಿದೆ ನಿಮ್ ಸರ್ಕಾರದ ಕಾರ್ಯವೈಖರಿ ಅಂತ. ಆ ಘಟನೆಗೆ ಆಮೇಲೆ ಹೋಗ್ತೀನಿ, ನಾನು ಬಳ್ಳಾರಿ ಘಟನೆಗೆ ಹೋಗ್ತೀನಿ, ಜನಾರ್ದನ್ ರೆಡ್ಡಿ ಅವರು ಮಾತಾಡ್ತಾರೆ. ಆ ಬಳ್ಳಾರಿ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು 29ನೇ ತಾರೀಕು, 27ನೇ ತಾರೀಕು DYSP ಅನ್ನ ವರ್ಗಾವಣೆ ಮಾಡಿದ್ರು. ಇವತ್ತು ಮತ್ತೆ ಅವ್ರನ್ನೇ ಮತ್ತೆ ಆದೇಶ ಕ್ಯಾನ್ಸಲ್ ಮಾಡಿ ಅವ್ರನ್ನೇ ಕೂರಿಸಿದ್ದಾರೆ. ಅಂದ್ರೆ ನಿಮ್ಮ ಆಡಳಿತ ವೈಖರಿ ಹೆಂಗಿದೆ ಅಂತ ಇದು ಪರಿಸ್ಥಿತಿ. ಬಳ್ಳಾರಿ ಘಟನೆಯಲ್ಲಿ ಮಾನ್ಯ ಅಧ್ಯಕ್ಷರೇ ಬಹಳ ಆತಂಕ ಮತ್ತು ಸೆಲೆಕ್ಟಿವ್ ಕಾನೂನು ಅಂತ ನಾನು ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ,
ಬಳ್ಳಾರಿ ಘಟ್ಟನಲ್ಲಿ ಬ್ಯಾನರ್ ಅನ್ನ ಒಂದು ನೆಪವಾಗಿಟ್ಟುಕೊಂಡು ಗುಂಪು ಬರ್ತಾರೆ, ಶಾಸಕರ ಮನೆಯ ಮುಂದೆ ಗುಂಡಾರಿಸ್ತಾರೆ, ಇತ್ಯಾದಿಗಳ ನಡೀತು. ನಾನು ವಿವರಕ್ಕೆ ಬಹಳ ಹೋಗಲ್ಲ. ಆ ಘಟ್ಟೆ ನಡೆದಾಗ ಸರ್ಕಾರ ಹೆಂಗ್ ನಡ್ಕೊಳ್ತು ಅಂತ, ಒಬ್ಬ ಶಾಸಕ ನನಗೆ ರಕ್ಷಣೆ ಕೊಡಬೇಕು, ಗುಂಡಲ್ಲಿ ನನಗೆ ಹತ್ಯೆ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಕೇಳಿದಾಗ ಇಲ್ಲಿಯ ಒಬ್ಬ ಮಂತ್ರಿ ಜನಾರ್ದನ್ ರೆಡ್ಡಿ ಅವರಿಗೆ ರಕ್ಷಣೆ ಬೇಕಾಗಿದ್ರೆ ಅಮೆರಿಕಕ್ಕೆ ಹೋಗಿ, ಇರಾಕಿಗೆ ಹೋಗಿ, ಇರಾನಿಗೆ ಹೋಗ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ ರಾಜ್ಯದಲ್ಲಿ ವ್ಯವಸ್ಥೆ ಇದೆ ಅಂತ ಅನ್ಸುತ್ತಾ? ಒಬ್ಬ ಶಾಸಕನಿಗೆ ರಕ್ಷಣೆಗೆ ಅಮೆರಿಕಕ್ಕೆ ಹೋಗಿ ರಕ್ಷಣೆ ತಗೊಳ್ಳಿ ಅಂತೇಳಿ ಒಬ್ಬ ಜವಾಬ್ದಾರಿಯುತವಾದಂತ ಮಂತ್ರಿ ಹೇಳ್ತಾರೆ ಅಂತಂದ್ರೆ ಈ ಸರ್ಕಾರದಲ್ಲಿ ಕಾನೂನೇನಿಲ್ಲೇನು? ಯಾರಿಗೆ ಕೇಳೋರಿಲ್ಲ ಏನಾಗಾರೆ? ಒಂದು ಘಟನೆ ನಡೆದ ಕಾಂಗ್ರೆಸ್ ಕಾರ್ಯಕರ್ತ ಮೃತಪಟ್ಟಾಗ 2 ಬಾರಿ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಅದ್ರ ಬಗ್ಗೆ ಜನಾರ್ದನ್ ರೆಡ್ಡಿ ಅವರು ಅದ್ರ ಬಗ್ಗೆ 10 ಬಾರಿ ಬೇರೆ ಬೇರೆ ರೀತಿಯಾದಂತ ಹೇಳಿಕೆಗಳನ್ನು ಕೊಟ್ಟುಕೊಂಡು ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಇಷ್ಟು ಸುತ್ತು ಗುಂಡ ಹಾರಿಸಿದ್ದಾರೆ ಬಳ್ಳಾರಿ ಘಟ್ಟೆನಲ್ಲಿ ಅಂತಂದಾಗ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರಿ? FIR ನನ್ನ ಹತ್ರ ಇದೆ. ಬೇರೆ FIR ಗಳಿಗೆ ಹೆಂಗ್ ನೀವು ಕ್ರಮ ತಗೊಂಡ್ರಿ? ಈ FIR ನಲ್ಲಿ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರಿ ಮಾನ್ಯ ಅಧ್ಯಕ್ಷ? ಯಾಕೆ ಕಾಂಗ್ರೆಸ್ನವರಿಗೆ ಒಂದು ಕಾನೂನು, ಬೇರೆ ಜನಸಾಮಾನ್ಯರಿಗೆ ಒಂದು ಕಾನೂನಾ? ನಾನು ಅನ್ಕೊಂಡಿದ್ದೆ ಗೃಹ ಇಲಾಖೆನಲ್ಲಿ ಟೋಪಿ ಮಾತ್ರ ಬದಲಾಗಿದೆ ಅಂತ. ಮಾನಸಿಕತೆಯನ್ನು ಬದಲು ಮಾಡಿಬಿಟ್ರೆ ನೀವು. ಕಾಕಿ ಕಾಂಗ್ರೆಸ್ ಆಗಬಾರದು, ಕಾಕಿಯಾಗಿಯೇ ಉಳಿಬೇಕು. ಕಾಕಿಯನ್ನ ಕಾಂಗ್ರೆಸ್ ಮಾಡಿದ್ದರ ಪರಿಣಾಮವಾಗಿ ಹೇಗೆ ಬೇಕಾದ್ರೂ ಆಡಳಿತ ನಡೆಯುತ್ತೆ ಎನ್ನುವಷ್ಟರ ಮಟ್ಟಿಗೆ ನನ್ನ ಘಟ್ಟೆಯನ್ನು ಉಲ್ಲೇಖ ಮಾಡಿದ್ವಿ. ತರೀಕೆರೆನಲ್ಲಿ ಈ ಸದನದಲ್ಲಿ ಜಾರಿ ಆಗದಲ್ಲೇ ಇರುವಂತಹ ಕಾನೂನನ್ನ ಒಬ್ಬ ಇನ್ಸ್ಪೆಕ್ಟರ್ ರೈಟಿಂಗ್ ನಲ್ಲಿ ಒಬ್ಬ ಕಾರ್ಯಕರ್ತನಿಗೆ ಕೊಡ್ತಾರೆ ಅಂತಂದ್ರೆ ಯಾರು ಆಡಳಿತ ನಡೆಸ್ತಾ ಇದ್ದಾರೆ ಕರ್ನಾಟಕದಲ್ಲಿ? ನಾನು ಅದಕ್ಕೆ ಹೇಳಿ ಅಸಹಾಯಕ ಮುಖ್ಯಮಂತ್ರಿ ಅಂತ ನಾನು ಆ ವಿಷಯ ಕೊನೆಗೆ ಬರ್ತೇನೆ. ಯಾರು ಆಡಳಿತ ನಡೆಸ್ತಾ ಇದ್ದೀರಿ? ಬಾಂಗ್ಲಾದೇಶದ ಬಗ್ಗೆ ಚರ್ಚೆ ಮಾಡಕ್ ಹೋದಾಗ ಅಲ್ಲಿ ಯಾರೋ ಒಬ್ಬರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋಗ್ತೀರಿ. ಶಿಡ್ಲಘಟ್ಟದಲ್ಲಿ ಬ್ಯಾನರ್ ಕಟ್ಲಿಕ್ಕೆ ಯಾಕೆ ಬ್ಯಾನರ್ ಅನ್ನ ತೆಗೆದೆ ಅಂತೇಳಿ ಅಧಿಕಾರಿಗೆ ಧಮಕಿ ಹಾಕಿ ಚಪ್ಪಲಿ ಹೊಡಿತೀನಿ ಅನ್ನುವಷ್ಟರ ಮಟ್ಟಿಗೆ ನಿಮ್ ಕಾರ್ಯಕರ್ತರು ಮಾತಾಡ್ತಾರೆ ಅಂತಂದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ, ರಾಜ್ಯಪಾಲರು ಬಹಳ ಚೆನ್ನಾಗಿ ಭಾಷಣ ಮಾಡಿದ್ರು ಅಂತೇಳಿ ನಾವು ಒಪ್ಕೊಂಡು ಮಾತಾಡ್ಬೇಕಾ? ಇಲ್ಲಿ ಗೊತ್ತಿಲ್ಲ ಏನ್ ನಡೀತದೆ ಆ ವ್ಯವಸ್ಥೆ ಅಂತ. ಈ ಹಿನ್ನೆಲೆಯಲ್ಲಿ ನಾನು ವಿಕಾಸ್ ಪುತ್ರ ಹೇಳಿದೆ. ಈ ಹಿನ್ನೆಲೆಯಲ್ಲಿ ನನಗೆ ಸರ್ಕಾರ ಸ್ಪಷ್ಟ ಮಾಡಬೇಕು. ಈ ಸರ್ಕಾರವನ್ನ ಯಾವುದೋ ಖಾಸಗಿ ಗನ್ಮ್ಯಾನ್ಗಳು ಆಡಳಿತ ವ್ಯವಸ್ಥೆಯನ್ನು ನಡೆಸ್ತಾ ಇದ್ದಾರಾ, ಅಥವಾ ಇನ್ಯಾರೋ ಬೌನ್ಸರ್ಸ್ಗಳು ಈ ಕಾನೂನು ಇಲಾಖೆಯನ್ನು ನಡೆಸ್ತಾ ಇದ್ದಾರಾ, ಅಥವಾ ಇಂತಿಷ್ಟು ಜನರಿಗೆ ಮಾತ್ರ ಈ ರಾಜ್ಯದಲ್ಲಿರುವಂತ ಕಾನೂನು ಇವರಿಗೆ ಮಾತ್ರ? ಉಳಿದವರೆಲ್ಲರೂ ಕೂಡ ದ್ವೇಷಕ್ಕೆ ಬರ್ತೀರಿ. ಉಳಿದವರು ಯಾರಿಗೂ ಕೂಡ ಈ ರಾಜ್ಯದಲ್ಲಿ ಉಳಿಗಾಲ ಇಲ್ಲ. ಜನಾರ್ದನ್ ರೆಡ್ಡಿ ಅವರಿಗೆ ಉಪಮುಖ್ಯಮಂತ್ರಿಗಳು ರಕ್ಷಣೆ ತಗೊಳ್ಳಿಕ್ಕೆ ನೀವು ಅಮೆರಿಕಕ್ಕೆ, ಇರಾನಿಗೆ, ಇರಾಕಿಗೆ ಹೋಗಿ ಅಂತ ಹೇಳ್ತಿರಲ್ಲ, ಅದನ್ನ ಅನೌನ್ಸ್ ಮಾಡಿ ರಾಜ್ಯಪಾಲರ ಭಾಷಣದಲ್ಲಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ನವರಿಗೆ ಮಾತ್ರ ರಕ್ಷಣೆ, ಉಳಿದವರು ಬೇರೆ ದೇಶದ ಕಾನೂನು ಅಡಿನಲ್ಲಿ ರಕ್ಷಣೆ ತಗೊಳ್ಳಿ ಅಂತ ಹೇಳಿ ನೀವು. ಸನ್ಮಾನ್ಯ ಅಧ್ಯಕ್ಷರ, ಅದಕ್ಕೆ ಇದೇನು ಸುನಿಲ್ ಕುಮಾರ್ ಹೇಳ್ತಾ ಇದ್ದೇನೆ